ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ವಾ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಸತ್ವಂ ರಜಸ್ತಮ ಇತಿ ತಿಸ್ರಃ ಸುರ ನೃ ನಾರಕಾಃ ತತ್ರಾಪ್ಯೇಕೈಕಶೋ ರಾಜನ್ ಭಿದ್ಯಂತೆ ಗತಯಸ್ತ್ರಿಧಾ. ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಭಾಗಗಳು, ಅದರಲ್ಲಿ ಮತ್ತು 9 ವಿಭಾಗಗಳು, ಮತ್ತೆ ಒಂದೊಂದನ್ನು 3 ವಿಭಾಗ ಮಾಡಿದರೆ 27 ವಿಭಾಗಗಳು ಅಂತ ಇಷ್ಟಾಯಿತು. ಅದರಲ್ಲಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು 18ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಈ ರಾಜಸ ತಾಮಸರು ಮೊದಲಾದವುಗಳ ವರ್ಣನೆ ಆದ ಬಳಿಕ ಪಿತೃಗಂಧರ್ವ ಪೂರ್ವಾಶ್ಚ ಮುನಯೋ ದೇವತಾ ಇತಿ ಸಾತ್ವಿಕಾಃ ತ್ರಿವಿಧಾಸ್ತಸ್ತ್ರ ಶ್ರೇಷ್ಠಾ ಯೇ ಓತ್ತರೋತ್ತರಾಃ ಅಂತ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಪಿತೃಗಂಧರ್ವ ಮೊದಲಾದವರು ಸಾತ್ವಿಕ ತಾಮಸರು, ಮತ್ತೆ ಮುನಿಗಳು ಸಾತ್ವಿಕ ರಾಜಸರು, ಮತ್ತೆ ದೇವತೆಗಳು ಸಾತ್ವಿಕರು. ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಮೇಲ್ಮೇಲಿನವರು ಶ್ರೇಷ್ಠರು ಅಂತ. ಸಾತ್ವಿಕ ದೇವತೆಗಳು ಶ್ರೇಷ್ಠರು, ಸಾತ್ವಿಕ ರಾಜಸ ಮುನಿಗಳು ಕೆಳಗಿನವರು, ಪಿತೃಗಂಧರ್ವ ಮೊದಲಾದವರು ಇನ್ನೂ ಕೆಳಗಿನವರು. ಇಲ್ಲಿ ಈಗಾಗಲೇ ನಾನು ಈ ಹಿಂದೆ ಹೇಳಿದಂತೆ ಪಿತೃಗಳು ಅಂದರೆ ಚಿರಪಿತೃಗಳು ಅಂತ ಅದರ ಅಭಿಪ್ರಾಯ ಆಗ್ತದೆ. ಈಗ ಚಿರಪಿತೃಗಳು, ಗಂಧರ್ವರು ಇವರಿಗಿಂತ ಶತಕೋಟಿ ಋಷಿಗಳು ಹೆಚ್ಚಿನವರು, ಅವರಿಗಿಂತ ದೇವತೆಗಳು ಹೆಚ್ಚಿನವರು ಅಂತ ಇಷ್ಟು ತಾತ್ಪರ್ಯ. ಅದರಲ್ಲಿ ಮತ್ತೆ ಮುಂದಿನ ವಿಷಯಗಳನ್ನು ಆಚಾರ್ಯರು ವರ್ಣಿಸಿದ್ದಾರೆ. ದೇವ ಇಂದ್ರೋ ವಿರಿಂಚಾದ್ಯಾಹ ಇತಿ ತ್ರೇಧೈವ ದೇವತಾಃ ಕ್ರಮೋತ್ತರಾಃ ಶಿವೋವಾಣಿ ಬ್ರಹ್ಮಾಚೈವ ಉತ್ತರೋತ್ತರಾಃ ಅಂತ. ಈ ಸಾತ್ವಿಕರಲ್ಲಿ ಇಂದ್ರನಿಗಿಂತ ಕಡಿಮೆ ಇರುವಂತಹ ಬೃಹಸ್ಪತಿ ಮೊದಲಾದವರು ಸಾತ್ವಿಕ ತಾಮಸರು. ಅವರಿಗಿಂತ ಮೇಲೆ ಇರುವಂಥವನು ಇಂದ್ರ, ಅವನು ಸಾತ್ವಿಕ ರಾಜಸ. ಬೃಹಸ್ಪತಿ ದೇವ ಗುರುವಾದರೂ ಕೂಡ ಇಂದ್ರನಿಗಿಂತ ಕಡಿಮೆ ಸ್ಥಾನದವನೇ. ಆ ಇಂದ್ರನಿಗಿಂತ ಮೇಲಿರುವಂಥವರು ರುದ್ರ ಮೊದಲಾದವರು, ಅವರೆಲ್ಲ ಸಾತ್ವಿಕ ದೇವತೆಗಳು. ಇದನ್ನ ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸಿದ್ದಾರೆ. ಇಂದ್ರ ಸಾತ್ವಿಕ ರಾಜಸಃ ಬ್ರಹ್ಮಾದಿ ರುದ್ರಾವಸಾನಾಃ ಸಾತ್ವಿಕಾಃ ಅಂತ ಈಗ ಅದನ್ನು ವಿವರಿಸಿದ್ದಾರೆ. ಅದೆಲ್ಲ ಈ ಗೀತಾ ತಾತ್ಪರ್ಯದ ವಿವರಗಳನ್ನೇ ಒಳಗೊಂಡದ್ದು. ಅದರಲ್ಲಿಯೂ ರಾಘವೇಂದ್ರ ಸ್ವಾಮಿಗಳನ್ನು ವರ್ಣಿಸ್ತಾರೆ. ರುದ್ರ ಏನಿದ್ದಾನೆ, ತೇಷ್ವಪಿ ರುದ್ರ ಸಾತ್ವಿಕ ತಾಮಸಃ. ಮತ್ತೆ ಅವನಿಗಿಂತ ಮೇಲಿರುವಂತಹ ಸರಸ್ವತಿ ಭಾರತೀಯರು ಸಾತ್ವಿಕ ರಾಜಸರು. ಬ್ರಹ್ಮವಾಯುಗಳು ಸಾತ್ವಿಕರೇ ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನು ವಿವರಿಸಿದ್ದಾರೆ. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸಿರುವ ಪ್ರಮಾಣದಲ್ಲಿ ಆ ಚತುರ್ಮುಖ ಬ್ರಹ್ಮನ ಸತ್ವಗುಣ ಅಂತ ಅನ್ನೋದು ಬಹಳ ಸೂಕ್ಷ್ಮವಾದದ್ದು ಅಂತ ಹೀಗೆ ಅದನ್ನು ವರ್ಣಿಸಿದ್ದಾರೆ. ಈ ಗುಣನಿಮಿತ್ತಕವಾದ ತಾರತಮ್ಯ ಅದು ಮುಕ್ತಿ ಪರ್ಯಂತನೂ ಇರ್ತದೆ. ಯಸ್ಮಾತ್ ಯಾವದ್ವಿಮುಕ್ತಿ ಸ್ಯಾತ್ ಮುಕ್ತಾವೇವಂ ಸುಖಕ್ರಮಃ. ಮುಕ್ತಿಯ ಪರ್ಯಂತವೂ ಕೂಡ ಈ ಪ್ರಕೃತಿಯಿಂದ ಹುಟ್ಟುವ ಸತ್ವರಜಸ್ತಮೋ ಗುಣಗಳು ಅಂತ ಏನಿವೆ, ಇವುಗಳ ಸಂಬಂಧ ಅಂತ ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇರ್ತದೆ.
ಮುಕ್ತಿಯಲ್ಲಿ ಪ್ರಕೃತಿಯಿಂದ ಹುಟ್ಟುವಂಥ ಗುಣಗಳು ಇರೋದಿಲ್ಲ. ಆದರೆ ಅವರಿಗೆ ಸುಖದ ಕ್ರಮದಿಂದಲೇ ತಾರತಮ್ಯ. ಅತಿ ಹೆಚ್ಚು ಸುಖ ಉಳ್ಳವನು ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ಭವೇತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅನುವ್ಯಾಖ್ಯಾನದಲ್ಲೂ ಅದನ್ನು ವರ್ಣನೆ ಮಾಡ್ತಾರೆ. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ಅಂತ. ಜೀವಕೋಟಿಯಲ್ಲಿ ಅತಿ ಹೆಚ್ಚು ಜ್ಞಾನವುಳ್ಳವನು ಚತುರ್ಮುಖ ಬ್ರಹ್ಮ. ಅತಿ ಹೆಚ್ಚು ಜ್ಞಾನ ಪಡ್ಕೊಂಡು ಅವನು ಅತಿ ಹೆಚ್ಚು ಉಪಾಸನೆ ಮಾಡಿದ್ದಾನೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ಅಂತ ಅನುವ್ಯಾಖ್ಯಾನ ಹೇಳಿರೋದ್ರಿಂದ ನಮಗೆಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಎಲ್ಲವನ್ನು ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದನ್ನು ಮನನ ಮಾಡಿ ಮುಂದೆ ಧ್ಯಾನ ಮಾಡಬೇಕು. ಅದರಲ್ಲಿ ಜೀವಕೋಟಿಯಲ್ಲಿ ಅತಿ ಹೆಚ್ಚು ಜ್ಞಾನ ಪಡ್ಕೊಂಡವನು, ಅತಿ ಹೆಚ್ಚು ಮನನ ಮಾಡುವವನು, ಧ್ಯಾನ ಮಾಡುವವನು ಈ ಚತುರ್ಮುಖ ಬ್ರಹ್ಮನೇ. ಆದ್ದರಿಂದ ಅವನಿಗೆ ಸಂಪೂರ್ಣ ಆನಂದ. ಇನ್ನು ಉಳಿದವರು ಅನ್ಯೇರ್ ಯಥಾಕ್ರಮಂ ಚೈವ, ಉಳಿದವರೆಲ್ಲ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾರೆ. ಮನುಷ್ಯರ ಪರ್ಯಂತ ಅದು ಆ ಶ್ರವಣದಿಂದ ಬಂದುವ ಜ್ಞಾನ ಮನನ ಸುಖ ಇದೆಲ್ಲವೂ ಕೂಡ ಕಡಿಮೆ ಆಗ್ತದೆ ಅಂತ ಅದರ ತಾತ್ಪರ್ಯ. ಈ ಮುಖ್ಯ ಪ್ರಾಣ ಮತ್ತು ವಾಯು ಇಬ್ಬರು ಕೂಡ ಸಾತ್ವಿಕ 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 ಸಾತ್ವಿಕರು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದನ್ನು ನಾವು ಕೇಳಿದ್ದೀವಿ. ಆದರೆ ಅವರಲ್ಲಿಯೂ ಕೂಡ ಬಹಳ ಸಣ್ಣ ಪ್ರಮಾಣದಲ್ಲಿ, ಇಲ್ಲವೇ ಇಲ್ಲ ಅನ್ನುವಷ್ಟು ಸಣ್ಣ ಪ್ರಮಾಣದಲ್ಲಿ ರಜೋಗುಣ ಮತ್ತು ಗುಣಗಳು ಇದ್ದೇ ಇರ್ತವೆ. ಸೃಷ್ಟಿಯಲ್ಲಿದ್ದಾಗ ಈ ರಜೋಗುಣ ಮತ್ತು ತಮೋಗುಣದಿಂದ ರಹಿತವಾದ ಯಾವ ಜೀವವೂ ಇರುವುದೇ ಇಲ್ಲ. ಅದರಿಂದ ಚತುರ್ಮುಖ ಬ್ರಹ್ಮನಲ್ಲಿಯೂ ಕೂಡ ಸಾತ್ವಿಕ 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 ಅಂತ ಹೇಳಿದ ಮೇಲೆ ಸ್ವಲ್ಪ ರಜೋಗುಣ ತಮೋಗುಣ ಸ್ವಲ್ಪ ಇದ್ದೇ ಇರ್ತದೆ. ಆದರೆ ಅದು ಆತನಿಗೆ ಯಾವುದೇ ರೀತಿಯಾಗಿ ಬಾಧಕ ಆಗುವುದಿಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ. ಅದರ ಬಗ್ಗೆ ನನ್ನದು ಕೂಡ ಒಮ್ಮತ ಇದೆ. ಚತುರ್ಮುಖ ಬ್ರಹ್ಮನಿಗೆ ರಜೋಗುಣ ತಮೋಗುಣ ಹೇಳ್ತಿರಲ್ಲ ಅಂತ ಅದನ್ನು ಹಾಗೆ ಆಕ್ಷೇಪಿಸಬಾರದು. ಸೃಷ್ಟಿಯಲ್ಲಿದ್ದಾಗ ಇದೆಲ್ಲ ಹೀಗೇನೆ. ಅದಕ್ಕೆ ಏನು ಪ್ರಮಾಣಗಳು ಅಂತ ಅನ್ನೋದನ್ನ ಮುಂದೆ ನಾವು ನೋಡೋಣ. ಭಗವದ್ಗೀತಾದಲ್ಲೇ ಅದು ಬಂದಿದೆ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಯುಕ್ತಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿವಿರ್ಗುಣೈಃ. ಪ್ರಕೃತಿಯಿಂದ ಹುಟ್ಟಿದ 3 ಗುಣಗಳಿಂದ ರಹಿತವಾದ ಜೀವ ಸಮುದಾಯವೇ ಯಾವೊಂದು ಜೀವವೂ ಇಲ್ಲವೇ ಇಲ್ಲ. ಭೂಮಿಯಲ್ಲೂ ಇಲ್ಲ, ಸ್ವರ್ಗದಲ್ಲೂ ಇಲ್ಲ, ದೇವತೆಗಳಲ್ಲೂ ಇಲ್ಲ, ಎಲ್ಲೂ ಇಲ್ಲವೇ ಇಲ್ಲ ಅಂತ ಅದನ್ನು ವರ್ಣಿಸಿದ್ದಾರೆ. ಆದ್ದರಿಂದ ಬಹಳ ಅಲ್ಪ ಪ್ರಮಾಣದಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ಕೂಡ ಅದು ಇದ್ದೇ ಇರ್ತದೆ. ಜೀವ ಸ್ವಭಾವದಲ್ಲಿಯೇ ಸತ್ವರಜಸ್ತಮ ಗುಣಗಳಿರ್ತವೆ ಅನ್ನೋದನ್ನ ಅಭಿನವ ತೀರ್ಥರು ವರ್ಣನೆ, ಸತ್ಯನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ. ಮತ್ತೆ ಅದನ್ನು ಗೋವಿಂದಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ನನಗೂ ಅದರ ಬಗ್ಗೆ ಸಹಮತ ಇದೆ ಅಂತ ಈ ಹಿಂದೆ ಹೇಳಿದ್ದೆ. ಆ ಜೀವ ಸ್ವರೂಪದಲ್ಲಿರುವಂತಹ ಆ ಸತ್ವರಜಸ್ತಮ ಗುಣಗಳನ್ನು ಆಧರಿಸಿಯೇ ಅವರನ್ನು ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೇಳೋದು. ಸೃಷ್ಟಿಯಲ್ಲಿದ್ದಾಗ ಮಾತ್ರ ಆ ಗುಣಗಳು ಅವರಿಗೆ ಸಂಬಂಧಪಡುವುದು, ಮುಕ್ತಿಯಲ್ಲಿ ಹೋದಾಗ ಸಂಬಂಧಪಡುವುದಿಲ್ಲ ಅಂತ ಆದರೆ, ಅವನು ಮುಕ್ತಿಯಲ್ಲಿ ಸಾತ್ವಿಕ 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 ಸಾತ್ವಿಕರು, ಸಾತ್ವಿಕ 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 ರಾಜಸರು, ಸಾತ್ವಿಕ 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 ತಾಮಸರು ಇತ್ಯಾದಿ ವಿಭಾಗ ಇಲ್ಲದಂತಾಗ್ತದೆ. ಅದರಿಂದ ಮೂಲ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲವೂ ಕೂಡ. ಆದರೆ ಮುಕ್ತಿಗೆ ಹೋದ ಮೇಲೆ ಆಯಾ ದೇವತೆಗಳಲ್ಲಿ ಮತ್ತು ಮುಕ್ತಿಯೋಗ್ಯರಾದ ಭಗವಂತನ ಭಕ್ತರಲ್ಲಿ ಸತ್ವಗುಣ ಒಂದೇ ಕೆಲಸ ಮಾಡ್ತಿರ್ತದೆ. ರಜೋಗುಣ ತಮೋಗುಣಗಳು ಯಾವುದೇ ರೀತಿಯಾದ ಕೆಲಸವೇ ಅಲ್ಲಿ ಮಾಡೋದಿಲ್ಲ. ಸ್ವರೂಪಕ್ಕೆ ಸಂಬಂಧಪಟ್ಟ ರಜೋಗುಣ ತಮೋಗುಣಗಳು ಅಲ್ಲಿ ನಿಷ್ಕ್ರಿಯ ಆಗಿಬಿಡ್ತವೆ. ಸಂಸಾರಾವಸ್ಥೆಯಲ್ಲೇ ನಿಷ್ಕ್ರಿಯ ಆಗಿರ್ತವೆ ಚತುರ್ಮುಖ ಬ್ರಹ್ಮನಂತವರಿಗೆ. ಮುಕ್ತಿಯಲ್ಲಂತೂ ಪೂರ್ಣ ನಿಷ್ಕ್ರಿಯ ಆಗ್ತವೆ ಅಂತ ಅಭಿಪ್ರಾಯ ಪಡ್ತಾರೆ.
ಇದ್ರ ಬಗ್ಗೆ ತುಂಬ ಏಕಾಗ್ರ ಚಿತ್ತದಿಂದ ಮತ್ತು ಸಮಾಧಾನ ಮನಸ್ಸಿನಿಂದ ಕೇಳಬೇಕು. ಇಲ್ಲದೆ ಹೋದರೆ ಅಪಾರ್ಥ ಆಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಮತ್ತಷ್ಟು ಪ್ರಮಾಣಗಳ ಚಿಂತನ, ಇನ್ನಷ್ಟು ವಿಷಯಗಳನ್ನು ಮುಂದೆ ಪ್ರಸಂಗ ಬಂದಾಗ ಹೇಳುವನಿದ್ದೇನೆ. ಅದರ ಬಗ್ಗೆ ಒಟ್ಟಾರೆ ಈ ಚಿಂತನೆ, ಸತ್ವ ರಜಸ್ತಮೋ ಗುಣಗಳ ಬಗ್ಗೆ ನಾವು ಮಾಡಬೇಕಾದ ಚಿಂತನೆ ಸಮಾಪ್ತ ಆಗಿದೆ.